ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಕಲ್ಪಗೀತೆ GS ಶಿವರುದ್ರಪ್ಪನವರ ಎದೆ ತುಂಬಿ ಹಾಡಿದೆನು ಎನ್ನುವ ಕವನ ಸಂಕಲನದಿಂದ ಆಯ್ದಂತಹ ಒಂದು ಸುಂದರ ಗೀತೆ ಸಂಕಲ್ಪಗೀತೆ. ಈ ಸಂಕಲ್ಪಗೀತೆಯಲ್ಲಿ ಕವಿ GS ಶಿವರುದ್ರಪ್ಪನವರು ದೃಢ ಸಂಕಲ್ಪದಿಂದ ನಾವು ಯಾವ ಕೆಲಸವನ್ನು ಸಾಧಿಸಬಹುದು, ಯಾವುದೇ ಅಡೆತಡೆಗಳು ನಮಗೆ ಎದುರಾಗುವುದಿಲ್ಲ, ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಸಾಧ್ಯ ಇದೆ ಯಾವಾಗ ನಮ್ಮಲ್ಲಿ ದೃಢ ಸಂಕಲ್ಪಗಳು ಇದ್ದಾಗ. ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎನ್ನುವುದನ್ನು ಈ ಭಾವಗೀತೆ ಸುಂದರವಾಗಿ ವರ್ಣಿಸುತ್ತದೆ. ಹಾಗೆ ನಿನ್ನೆ ನಾವು 1ನೇ ಪ್ಯಾರಾಗ್ರಾಫನ್ನು ನೋಡಿದ್ದೇವೆ. ಹಾಗೆ ನಿಮಗೆ ಗೃಹಪಾಠಗಳನ್ನು ಕೂಡ ಅಥವಾ ಗೃಹ ಕೆಲಸಗಳನ್ನು ಕೂಡ ಕೊಟ್ಟಿದ್ದೆ. ಅದು ಇವತ್ತಿಗೆಲ್ಲ ಆಗಿದೆ. ಯಾವ ಕೆಲಸವನ್ನು ಬಾಕಿ ಇಡುವುದು ಬೇಡ, ಅವತ್ತನೇ ಕೆಲಸವನ್ನು ಅವತ್ತೇ ಮಾಡಿ. ಈಗ ಸಂಕಲ್ಪಗೀತೆ 1ನೇ ಪ್ಯಾರಾಗ್ರಾಫನ್ನು ಅಭ್ಯಾಸ ಮಾಡಿದ್ದೇವೆ. ಆದರೂ ಒಂದು ಸಲ ಓದಿ ಮುಂದಿನ ಭಾಗಕ್ಕೆ ಹೋಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಕವಿಲಿ ಉಪಯೋಗಿಸಿದ ಶಬ್ದಗಳೇ ಒಂದು, ಅದು ನಿಜ ನಮ್ಮ ಜೀವನದಲ್ಲಿ ಅಥವಾ ಸಮಾಜಕ್ಕೆ ಅದು ಅನ್ವಯಿಸುವುದು ಮತ್ತೊಂದು ರೀತಿಯಲ್ಲಿ. ಸುತ್ತಲೂ ಕವಿಯುವ ಕತ್ತಲೆ ಯಾವುದು? ನಮ್ಮ ಸುತ್ತಮುತ್ತಲು ಇರುವಂತಹ ಸಮಾಜದಲ್ಲಿರುವಂತಹ ದ್ವೇಷ, ಅಹಂಕಾರ, ಜಗಳ, ಕಾಮ, ಕ್ರೋಧ, ಮದ, ಮತ್ಸರ ಇತ್ಯಾದಿಗಳು. ಅದರಿಂದ ಈ ಪ್ರಪಂಚ ಕತ್ತಲೆಯಾಗಿದೆ. ಅದಕ್ಕೆ ಏನು ಮಾಡಬೇಕು? ಅದನ್ನೆಲ್ಲ ನಾವು ಬಿಟ್ಟು ಪ್ರೀತಿಯಿಂದ ಇರಬೇಕು, ಪ್ರೀತಿಯಿಂದ ಬಾಳಬೇಕು. ಆಗ ನಮ್ಮಲ್ಲಿ ಪರಸ್ಪರ ದ್ವೇಷಗಳು ಇನ್ನಿಲ್ಲದಂತೆ, ಕಾಣದಂತೆ ಮಾಯ ಆಗುತ್ತದೆ. ಬಿರುಗಾಳಿಗೆ ಹೊಯ್ದಾಡ್ತದಂತೆ ಹಡಗು. ಯಾವುದನ್ನು ಹೇಳುವುದವರು? ನಮ್ಮ ಜೀವನವನ್ನು, ನಮ್ಮ ಬಾಳುವಿಕೆಯನ್ನು. ಅದು ಒಂದು ದಿವಸ ಸ್ವಲ್ಪ ಹೊತ್ತಿನಲ್ಲಿ ಒಂದು ದಿವಸ ಸಮನಾಗಿದ್ದರೆ ಮತ್ತೊಂದು ಸಲ ವಕ್ರವಾಗಿರ್ತದೆ. ಚಂದ್ರನ ಹಾಗೆ. ಚಂದ್ರ ಕೂಡ ಹಾಗೆ ಹುಣ್ಣಿಮೆಯ ದಿವಸ ಪೂರ್ಣ ಪ್ರಮಾಣದಲ್ಲಿ ಶೋಭಿಸ್ತಾನೆ, ಮತ್ತು ವಕ್ರ 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 ಬಂದು ಅಮಾವಾಸ್ಯೆ ಹೊತ್ತು ರಾತ್ರಿ ಚಂದ್ರನೇ ಇಲ್ಲ. ಬಾಳು ಕೂಡ ಹಾಗೆ ಏರಿಳಿತದಿಂದ ಕೂಡಿದೆ. ಕಷ್ಟಗಳು ಬರ್ತದೆ, ನಷ್ಟಗಳು ಬರ್ತದೆ, ಸುಖಗಳು ಬರ್ತದೆ, ಎಲ್ಲ ಬರ್ತದೆ. ಹಾಗೇನು ಮಾಡಬೇಕು ನಾವು? ಬಿರುಗಾಳಿಗೆ ಹೊಯ್ದಾಡ್ತದೆ. ಇಲ್ಲಿ ಯಾವುದು ಬಿರುಗಾಳಿ? ಕಷ್ಟಗಳು. ಕಷ್ಟಗಳು ಎನ್ನುವ ಬಿರುಗಾಳಿಗೆ ನಮ್ಮ ಜೀವನ ಎನ್ನುವಂತಹ ಹಡಗು ಅತ್ತಿಂದ ಇತ್ತ, ಇತ್ತಿಂದ ಅತ್ತ ವಾಲತೊಡಗ್ತದೆ. ಅಂದರೆ ನಮ್ಮಲ್ಲಿ ಒಂದು ರೀತಿಯ ಚಲನೆಯನ್ನು ಮೂಡಿಸ್ತದೆ. ಚಲನೆ ಯಾವ ಚಲನೆ ಅದು? ನಾವು ಚಲಿಸುವುದಲ್ಲ, ಒಂದು ರೀತಿಯ ಸಂಚಲನ ಉಂಟಾಗ್ತದೆ ನಮ್ಮಲ್ಲಿ. ಏನು ಮಾಡುವುದೀಗ? ಈ ಕಷ್ಟವನ್ನು ಎದುರಿಸುವುದು ಹೇಗೆ, ನಿಭಾಯಿಸುವುದು ಹೇಗೆ ಇತ್ಯಾದಿ ಗೊಂದಲಗಳು ನಮ್ಮನ್ನು ಸುತ್ತಮುತ್ತದಿಂದ ಆವರಿಸುತ್ತದೆ. ಅದಕ್ಕೆ ಬೇಕಾಗಿ ಹಾಗೆ ಆಗದಂತೆ ಅಂತಹ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಹಳ ಜಾಗರೂಕತೆಯಿಂದ ನಾವು ಬಾಳಬೇಕು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು, ಕೈ ಕೆಸರಾದರೆ ಬಾಯಿ ಮೊಸರು ಇತ್ಯಾದಿ ವಿಚಾರಗಳು ನಮಗೆ ಗೊತ್ತಿರಬೇಕು. ಆದಾಯಕ್ಕಿಂತ ಹೆಚ್ಚು ಖರ್ಚನ್ನು ಮಾಡಬಾರದು, ದುಂದು ವೆಚ್ಚ ಮಾಡಬಾರದು. ಯಾವುದಕ್ಕೆ ಬೇಕು ಅದಕ್ಕೆ ಮಾತ್ರ ಹಣ ಖರ್ಚು ಮಾಡಬೇಕು, ಬೇಡದ್ದಕ್ಕೆ ಹಣ ಖರ್ಚು ಮಾಡಬಾರದು. ಸರಿಯಾದ ಶಿಕ್ಷಣ ಬೇಕು ಇತ್ಯಾದಿ ಎಲ್ಲ ವಿಚಾರಗಳು ನಮ್ಮಲ್ಲಿದ್ದರೆ ನಮ್ಮ ಜೀವನ ಒಂದು ಹದದಲ್ಲಿ ಇರ್ತದೆ. ಅದು ಆಚೆ ಈಚೆ ವಾಲಾಡುವುದಕ್ಕೆ ಇಲ್ಲ. ಇದೆಲ್ಲ ಬೇಕಿದ್ದರೆ ಏನು ಬೇಕು? ನಮ್ಮಲ್ಲಿ ಕತ್ತಲೆ ನಾಶ ಆಗಿ ಬೆಳಕು ಮೂಡಬೇಕು. ಯಾವುದರ ಬೆಳಕು? ಪ್ರೀತಿಯ ಬೆಳಕು. ದೀಪ ಹಚ್ಚಬೇಕು. ಯಾವ ದೀಪ? ಅದು ಬರೀ ದೀಪ ಅಲ್ಲ. ದೀಪ ಎಲ್ಲವೂ ದೀಪವೇ. ಉರಿಯುತ್ತಿದ್ದರೂ ದೀಪ, ನಂದಿದರೂ ದೀಪ.
ಆಡು ಭಾಷೆಯಲ್ಲಿ. ಹಾಗಲ್ಲ, ಉರಿಯುತ್ತಿರುವಂತಹ ದೀಪವನ್ನು ನಾವು ಕರೆಯುವುದು ನಿಜವಾಗಿ ಪ್ರದೀಪ ಅಂತ. ಉರಿಯದೇ ಇರುವ ಬರೀ ದೀಪವನ್ನು ನಾವು ದೀಪ ಅಂತ ಮಾತ್ರ ಕರೆಯುವುದು. ಉರಿಯುತ್ತಿರುವ ದೀಪವನ್ನು ದೀಪ ಅಂತ ಕರೆದರೆ ಅದು ತಪ್ಪು. ಆದರೆ ನಾವು ವಾಡಿಕೆಯಲ್ಲಿ ಹೇಳ್ತೇವೆ, ಅದು ಲೆಕ್ಕಾಚಾರ ಅಲ್ಲ. ಪ್ರದೀಪ ಆಗಬೇಕು, ದೀಪ ಪ್ರದೀಪ ಆಗಬೇಕು, ಬಾಳು ಬೆಳಗಬೇಕು ಅಂತ ಶಿವರುದ್ರಪ್ಪನವರು ಹೇಳ್ತಾರೆ. ಅಂದರೆ ನಾವು ಇದನ್ನೆಲ್ಲ ಪಾಲಿಸಿ ನಾವು ಉದ್ಧಾರ ಆಗಬೇಕು, ಜಗತ್ತು ಕೂಡ ಉದ್ಧಾರ ಆಗಬೇಕು. ಎಲ್ಲರ ಉದ್ಧಾರದಲ್ಲಿ ನನ್ನ ಉದ್ಧಾರ ಅಡಗಿದೆ. ಪ್ರತಿಯೊಬ್ಬನು ಎಲ್ಲರಿಗಾಗಿ, ಎಲ್ಲರೂ ಪ್ರತಿಯೊಬ್ಬನಿಗಾಗಿ. ಈ ತತ್ವ ಬೇಕು ಅಂತ ಹೇಳ್ತಾರೆ. 2ನೇ ಪ್ಯಾರಾಗ್ರಾಫಿಗೆ ಬಂದರೆ, ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಬಹಳ ಚೆಂದ ಹೇಳಿದ್ದಾರೆ. ಇದು ಬಾಯಿಪಾಠ ಕಲೀಲಿಕ್ಕಿರುವಂತಹ ಪದ್ಯ ಭಾಗ, 2ನೆಯ ಪ್ಯಾರಾಗ್ರಾಫ್. ಕಲುಷಿತವಾದ ನದಿ ಜಲಗಳಿಗೆ, ನದಿಯ ಜಲ ಏನಾಗಿದೆ? ಕಲುಷಿತವಾಗಿದೆ. ಕಲುಷಿತ, ಕೊಳಕಾದ, ಕಲುಷಿತವಾದ, ಕೊಳಕಾದ, ಶುಭ್ರವಲ್ಲದ. ಕಲುಷಿತವಾದ ನದಿ ಜಲಗಳಿಗೆ ಏನಾಗಬೇಕು? ಮುಂಗಾರಿನ ಮಳೆಯಾಗೋಣ. ಕಲುಷಿತವಾದ ನದಿ ಜಲ ಯಾವುದು? ಕಲುಷಿತವಾದಂತಹ ನದಿ ಜಲ ಯಾವುದಂತ ಹೇಳಿದರೆ, ಮಾನವ ಸಮಾಜ, ಮಾನವನ ಮನಸ್ಸು, ಮಾನವನ ನೋಟ, ಮಾನವನ ತಿಂಡಿ ತೀರ್ಥ ಇವತ್ತು ಎಲ್ಲ ಕಳಸು ಮೇಲೋಗರವಾಗಿದೆ. ಯಾಕಂತೇಳಿದರೆ ನಾವು ಜಗತ್ತನ್ನು ನೋಡುವಂತಹ ದೃಷ್ಟಿಯೇ ಸರಿ ಇಲ್ಲ. ಸೃಷ್ಟಿ ಸರಿ ಉಂಟು, ಭಗವಂತನ ಸೃಷ್ಟಿ ಸರಿ ಉಂಟು, ನಾವು ನೋಡುವ ದೃಷ್ಟಿ ಸರಿ ಇಲ್ಲ. ಯಾಕೆ ಹೀಗಾಗ್ತದೆ? ಇವತ್ತೆಲ್ಲ ಕಲುಷಿತವಾಗಿದೆ. ಉದಾಹರಣೆಗೆ ಜನಸಂಖ್ಯಾ ಹೆಚ್ಚಳದಿಂದ ಎಲ್ಲ ಕಲುಷಿತ ಆಗಿದೆ. ಯಾವುದು ಎಲ್ಲ ಕಲುಷಿತವಾದ್ದು? ನದಿ ಜಲಗಳು, ಪ್ರಕೃತಿ ಎಲ್ಲ, 1 2 ಅಂತಲ್ಲ, ಎಲ್ಲವೂ ಕಲುಷಿತವಾಗಿದೆ. ಆ ಕಲುಷಿತವಾದಂತಹ ನದಿ ಜಲಗಳಿಗೆ, ಮಾನವನ ಮನಸ್ಸುಗಳಿಗೆ, ನಮ್ಮ ಸಮಾಜಕ್ಕೆ ಏನು ಮಾಡಬೇಕು ನಾವು? ಅಲ್ಲಿ ತುಂಬಿದ ಕೊಚ್ಚೆಗಳನ್ನು, ಕೊಳೆಗಳನ್ನು ನಾಶ ಮಾಡುವುದಕ್ಕೆ ಬೇಕಾಗಿ ಮುಂಗಾರಿನ ಮಳೆಯಾಗೋಣ. ಆ ಸಮಾಜದಲ್ಲಿ ತುಂಬಿದ ಕೊಳಚೆಗಳು, ನೀಚ ವಿಚಾರಗಳು ಅದೆಲ್ಲ ಒಂದೇ ಸವನೆ ಪ್ರವಾಹಕ್ಕೆ ಹೋಗುವ ಹಾಗೆ ನಾವು ಕಾರ್ಯತತ್ಪರರಾಗಬೇಕು. ಹೇಗೆ? ಮುಂಗಾರಿನ ಆಗಬೇಕು. ನಾವು ಮುಂಗಾರು ಮಳೆಯಾಗಬೇಕು. ಮುಂಗಾರು ಮಳೆಯಾದಾಗ ನಮಗೆ ಎಲ್ಲ ಕಡೆಗಳಿಂದ ನೀರು ಹರಿದು ಕೆರೆ, ಕೊಳ, ಜಲ ಎಲ್ಲ ತುಂಬಿ ಕಸ ಕಡ್ಡಿಗಳೆಲ್ಲ ಕೊಚ್ಚಿಕೊಂಡು ಹೋಗ್ತದೆ. ಒಂದು ಸ್ವಲ್ಪವೂ ಉಳಿಯುವುದಿಲ್ಲ. ಹಾಗೆ ನಮ್ಮಲ್ಲಿರುವಂತಹ ದುರ್ಬೀಜಗಳು, ದುರ್ಭಾವನೆಗಳು, ದುಶ್ಚಟಗಳು, ದುಷ್ಕೃತ್ಯಗಳು, ದುರಾಲೋಚನೆಗಳು ಎಲ್ಲವೂ ನಾಶ ಆಗಬೇಕು. ನಮ್ಮ ಒಳ್ಳೆತನ ಎನ್ನುವಂತಹ ಮುಂಗಾರು ಮಳೆಯ ಪ್ರವಾಹ ಇವುಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗಬೇಕು. ಎಲ್ಲರೂ ಪ್ರಪಂಚದಲ್ಲಿ ಒಳ್ಳೆಯವರಾದರೆ ಏನೂ ಸಮಸ್ಯೆ ಇಲ್ಲ. ಗಾಂಧಿ ಹೇಳಿದಂತಹ ಒಂದು ಒಳ್ಳೆಯ ರಾಜ್ಯ, ರಾಮರಾಜ್ಯ ಆಗ್ತದೆ. ಅದಕ್ಕೆ ಬೇಕಾಗಿ ನದಿ ಜಲಗಳು ಕಲುಷಿತವಾಗಿದೆ ಅಂತ ಎಲ್ಲರಿಗೂ ಗೊತ್ತುಂಟು. ನಾವು ತಿನ್ನುವ ಆಹಾರ ಕಲುಷಿತವಾಗಿದೆ ಅಂತ ಎಲ್ಲರಿಗೂ ಗೊತ್ತುಂಟು. ತಿನ್ನುವವನಿಗೆ ಗೊತ್ತುಂಟು ಈಗೆಲ್ಲ ನಾವು ತಿನ್ನುವುದು ವಿಷವೇ ಅಂತ. ನಾವು ಅದನ್ನು ಶುದ್ಧ ಮಾಡುವುದಕ್ಕೆ, ಶುಭ್ರ ಮಾಡುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ಯಾಕೆ? ಆ ವಿಷ ಮಾಡಿ ತಿನ್ನುವುದರಿಂದಲೇ ಎಷ್ಟೋ ವರ್ಗದವರು ತಮ್ಮ ಕಿಸೆಗೆ ಹಣವನ್ನು ಇಳಿಸಿಕೊಳ್ತಾರೆ, ದುಡ್ದಲ್ಲ, ಮೋಸದಿಂದ. ಹಾಗಾದರೆ ಕಲುಷಿತವಾದದ್ದನ್ನೇ ತಿಂದರೆ, ವಿಷವನ್ನೇ ತಿಂದರೆ ಏನಾಯಿತು? ಒಂದು ದಿನ
ಹೌದು, ಏನಾಗಬಾರ್ದ ಅದು ಆಗ್ತದೆ, ಏನಾಗಬೇಕಿತ್ತೋ ಅದು ಆಗುವುದಿಲ್ಲ, ಆಗುವುದಷ್ಟೇ. ಪ್ರಕೃತಿ ನಾಶ, ಪ್ರಕೃತಿ ಉಳಿಸಿ ಕಾಡು ಬೆಳೆಸಿ ಯಾರು ಉಳಿತಾರ ಯಾರು ಬೆಳೀತಾರ ಗೊತ್ತಿಲ್ಲ. ಹಾಗೆ ಮುಂಗಾರಿನ ಮಳೆಯಾಗಿ ನಾವು ಅಂತಹ ಕೆಟ್ಟ ಮನಸ್ಸಿನಲ್ಲಿರುವಂಥ ಕೆಟ್ಟ ಭಾವನೆಗಳನ್ನೆಲ್ಲ ಕೊಚ್ಚಿಕೊಂಡು ಆಚೆ ಕಳಿಸ್ಬೇಕು, ಸಮುದ್ರಕ್ಕೆ ಹೋಗಲಿ. ಅದು ಶುದ್ಧ ಮನಸ್ಸು ಬೇಕು, ಶ್ವೇತ ಮನಸ್ಸು, ಬಿಳಿ ಮನಸ್ಸು. ಬರಡಾಗಿರುವ ಅಂತ ಹೇಳಿದರೆ ಸಾರವಿಲ್ಲದ, ಸತ್ವವಿಲ್ಲದ, ಬರಡಾಗಿರುವ ಕಾಡುಮೇಡು ಅವುಗಳ ನಾವು ಮುಟ್ಟಬೇಕು. ಹೇಗೆ? ವಸಂತವಾಗುತ್ತ ಮುಟ್ಟೋಣ. ಕಾಡುಮೇಡುಗಳೆಲ್ಲ ಬರಿದಾಗಿದೆ. ಪ್ರಕೃತಿಯಲ್ಲಿ ಮರಗಳೇ ಇಲ್ಲ, ಕಾಡಿನಲ್ಲಿ ಮರಗಳೇ ಇಲ್ಲ, ಎಲ್ಲ ಕದ್ದುಕೊಂಡು ಹೋಗಿ ಆಯಿತು. ಯಾಕೆ ಕದ್ದುಕೊಂಡು ಹೋದು? ಒಲೆಗೆಡ್ಲಿಕ್ಕಲ್ಲ. ಅಭಿವೃದ್ಧಿಯ ನೆಪದಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳೆಲ್ಲ ನಾಶವಾದವು, ಮರಗಿಡಗಳು ಎಷ್ಟೋ ಹೋಯಿತು. ಅಂತಹ ಬರಡು ಆಗಿರುವಂಥ ಕಾಡುಮೇಡುಗಳು, ಈಗ ಕಾಡುಮೇಡುಗಳು ಮೈದಾನದಾಗೆ ಆಗಿದೆ. ಅಲ್ಲಿಗೆ ಹೇಗೆ ಹೋಗಬೇಕು ನಾವು? ವಸಂತವಾಗುತ್ತ ಮುಟ್ಟೋಣ. ವಸಂತನಾಗೆ, ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು. ಚಿಗುರೆಲ್ಲ ಕಡೆ ಕೋಗಿಲೆಗೆ ಕಾಣುತ್ತದೆ, ಹಾಡ್ತದೆ ಖುಷಿಯಿಂದ. ಹಾಗೆ ವಸಂತ ಕಾಲದಲ್ಲಿ ಮರಗಳೆಲ್ಲವೂ ಚಿಗುರಿಕೊಂಡು ಮತ್ತೊಮ್ಮೆ ಮೈ ಕೊಡವಿಕೊಂಡು ಬಲಿಷ್ಠವಾಗುವುದಕ್ಕೆ ಪ್ರಯತ್ನ ಪಡ್ತದೆ. ಹಸಿರಾದ ಎಲೆಗಳ ಮುಖಾಂತರ ತನ್ನ ಹರ್ಷವನ್ನು ವ್ಯಕ್ತಪಡಿಸ್ತದೆ. ಹಾಗೆ ನಾವು ಅಂತಹ ಕಾನನದಲ್ಲಿ, ಮೈದಾನದ ಹಾಗಿರುವ ಕಾಡಿನಲ್ಲಿ ನಳನಳಿಸುವ ಕಾಡುಗಳಾಗಬೇಕು, ಮರಗಳಾಗಬೇಕು. ಅರ್ಥಾತ್ ಬರಡಾದಂತಹ ಸಮಾಜ, ನ್ಯಾಯ ನೀತಿ ಇಲ್ಲದಂತಹ ಸಮಾಜ ಅಥವಾ ಪ್ರಪಂಚ, ಒಬ್ಬನನ್ನು ಕೊಂದು ತಿನ್ನುವುದೇ ಪರಮ ಉದ್ದೇಶ. ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಿದ್ದರೆ ಅಂಥದ್ದೊಂದು ಕೆಲಸ ಮಾಡಲೇಬೇಕು ಅಂತ ಈಗಿನ ಮಂದಿ ತಿಳ್ಕೊಂಡ್ಯಾರ? ಹಾಗೆ ಮಾಡಿದರೆ ಆಗುವುದಿಲ್ಲ. ಅಲ್ಲೆಲ್ಲ ಹೋಗಿ ನಾವು ಅಂತಹ ಜನಗಳ ಮನಸ್ಸನ್ನು ತೀಡಿ ಅವರಿಗೆ ಸುಬೋಧನೆಯನ್ನು ನೀಡಿ ಅವರನ್ನು ಕೂಡ ಉತ್ತಮರಾಗುವ ಕಡೆಗೆ ನಾವು ಓಲೈಸಬೇಕು. ಅವರೂ ಉತ್ತಮ ಮನುಷ್ಯರಾಗಬೇಕು ನಮ್ಮ ಹಾಗೆ ಆಗದಿದ್ದರೆ ಏನಾಗ್ತದೆ? ಹೌದು, ಮಾನವ ಜನಾಂಗವಾಗುವುದಿಲ್ಲ, ಮಾನವ ರಾಕ್ಷಸನಾಗ್ತಾನೆ. ಈಗ ದೇವರ ದಯದಿಂದ ಎಲ್ಲರೂ ಸಾಕ್ಷರರೇ, ಆದರೆ ಸಾಕ್ಷರರ ಬುದ್ಧಿ ಯಾರಲ್ಲಿ ಇಲ್ಲ, ರಾಕ್ಷಸರ ಬುದ್ಧಿ ಉಂಟು. ಮಾನವನ ಬುದ್ಧಿ ಇಲ್ಲ, ದಾನವನ ಬುದ್ಧಿ ಉಂಟು. ಯಾಕೆ ಹೀಗಾಯಿತು? ಕಾಲದ ಮಹಿಮೆ ಅಂತ ಹೇಳೋದು. ಕಾಲ ಹಾಗೆಯೇ ಇದೆ ಅಲ್ವಾ? ಹೌದು. ಆದ್ದರಿಂದ ನಾವು ಬುದ್ಧಿವಂತರು, ಪ್ರಜ್ಞಾವಂತರು, ಉತ್ತಮ ನಾಗರಿಕರು ಇಂಥಲ್ಲೆಲ್ಲ ಹೋಗಿ ಎಲ್ಲ ಜನರ ಮನಪರಿವರ್ತನೆಯನ್ನು ಮಾಡಿ ಶುದ್ಧವಾದ ನೆಲ, ಜಲ, ಕಾಡು, ಅರಣ್ಯ, ಹಿಂದಿನ ಸಂಪ್ರದಾಯಗಳೇನುಂಟು ಅದನ್ನು ಆಚರಣೆ ಮಾಡುವುದು, ಇದನ್ನೆಲ್ಲ ಪುನಃ ನಾವು ಏನು ಮಾಡಬೇಕೋ ಅದು ಬರಬೇಕು ನಮಗೆ. ಯಾವುದು? ಹಿಂದಿನ ವಿಚಾರಗಳು. ಹಿಂದೆ ಏನಿತ್ತು ಅದೇ ಸತ್ಯ, ಈಗೆಲ್ಲ ಏನುಂಟು ಅದು ಕೇವಲ ಕ್ಷಣಿಕ. ಆದ್ದರಿಂದ ಎಲ್ಲರೂ ಸಮೃದ್ಧಿಯ ಕಾಲ, ವಸಂತ ಕಾಲ ಎಲ್ಲರ ಜೀವನದಲ್ಲಿ ಬರಬೇಕು. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಆ ಶಕ್ತಿ ಇದ್ದವರು, ಅಂದರೆ ಅತೀ ಶ್ರೀಮಂತರು, ಕೋಟ್ಯಾಧಿಪತಿಗಳು, ಲಕ್ಷಾಧಿಪತಿಗಳು, ಇವರೆಲ್ಲ ಸೇರಿ ಬಡ ಜನರ ಉದ್ಧಾರ ಮಾಡಬೇಕು. ಅವರಿಗೂ ಕೂಡ ಒಂದು ನೆಲೆ ಕಲ್ಪಿಸಿ ಅವರ ಜೀವನಕ್ಕೆ ಒಂದು ಬೆಲೆ ಬರುವ ಹಾಗೆ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಜನ್ಮ ಪಾವನವಾಗುವುದಿಲ್ಲ. ಬಡವರ ಏಳಿಗೆ ನಮ್ಮ ಮೂಲ ಮಂತ್ರ ಆಗಬೇಕು. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ. ಬಿದ್ದಿದ್ದಾರೆ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಯಾರು ಬಿದ್ದದ್ದು, ಯಾರು ಮೇಲೆಬ್ಬಿಸುವುದು, ಯಾರು ನಿಲ್ಲಿಸುವುದು? ಏನು ಹೊಸ ಭರವಸೆ? ಮನುಷ್ಯರ ನಡುವೆ ಇರುವ ಅಡ್ಡಗೋಡೆ ಯಾವುದು?
ಯಾವುದನ್ನು ಕೆಡವಬೇಕು, ಯಾಕೆ ಸೇತುವೆಯಾಗಬೇಕು, ಈ ಪ್ರಶ್ನೆಗಳನ್ನು ನಾವು ಕೇಳಿಕೊಂಡ್ರೆ ಬಿದ್ದುದನ್ನು ಅಂತೇಳಿದರೆ ಬಿದ್ದವರನ್ನು ಮೇಲೆ ಎಬ್ಬಿಸಿ. ಬಿದ್ದವರು ಅಂತೇಳಿದರೆ ಜೀವನದಲ್ಲಿ ಬಳಲಿ ಬೆಂಡಾಗಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವವರು, ಬಿದ್ದವರು, ನೊಂದವರು, ತುಳಿತಕ್ಕೆ ಒಳಗಾದವರು. ಬಿದ್ದುದನ್ನು ಹಾಗೆ ಬಿದ್ದ ಜನರನ್ನು, ಬಡ ವರ್ಗವನ್ನು ಮೇಲೆಬ್ಬಿಸಿ ನಿಲ್ಲಿಸಿ, ಕೈ ಹಿಡಿದು ಮೇಲೆಬ್ಬಿಸಿ ನಾವು ನಿಲ್ಲಿಸಬೇಕು. ಶಕ್ತಿ ಚೈತನ್ಯವನ್ನು ತುಂಬಬೇಕು. ಅದು ಮಾನವ ಧರ್ಮ, ಅದು ಮಾನವೀಯ ಮೌಲ್ಯ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ, ಅವರನ್ನು ನಿಲ್ಲಿಸಿ. ಸೂರಿಲ್ಲದವರಿಗೆ ಸೂರು, ಊರಿಲ್ಲದವರಿಗೆ ಊರು, ವಸ್ತ್ರ ಇಲ್ಲದವರಿಗೆ ವಸ್ತ್ರ ದಾನ ಮಾಡಬೇಕು. ಆ ಕರ್ಣನಂತೆ ದಾನ ಮಾಡಬೇಕು. ದಾನಕ್ಕೆ ಹೆಸರುವಾಸಿಯಾದವ ಕರ್ಣ. ಎಲ್ಲವನ್ನು ದಾನ ಮಾಡೋದು ಬೇಡ, ಇದ್ದದ್ರಲ್ಲಿ ಸ್ವಲ್ಪ. ಅವರಲ್ಲಿ ಏನು ಮಾಡಬೇಕು ನಾವು ಅಂತಹ ಜನಗಳಲ್ಲಿ? ಹೊಸ ಭರವಸೆಗಳನ್ನು ಕಟ್ಟೋಣ. ಅವರಿಗೆ ಹೊಸ ಭರವಸೆ ಕೊಡಬೇಕು, ಅವರಿಗೆ ಧೈರ್ಯ ತುಂಬಬೇಕು. ಒಬ್ಬ ರೋಗಿ ಡಾಕ್ಟರಲ್ಲಿಗೆ ಹೋದರೆ ಡಾಕ್ಟ್ರು ಅವನನ್ನು ಮತ್ತೆ ಕೂಡ ಹೆದರಿಸಿಡುವುದಲ್ಲ. ಏನು ಮಾಡಬೇಕು? ಹೆದರುವಂತಹ ಸಂದರ್ಭ ಇದ್ದರೂ ಕೂಡ ಅವನ ಬೆನ್ನು ತಟ್ಟಿ ಒಳ್ಳೆಯ ಸಮಾಧಾನದ 4 ಮಾತುಗಳನ್ನು ಹೇಳಿದರೆ ಅವನಿಗೆ 50% ಅವ ಖುಷಿಯಲ್ಲಿರ್ತಾನೆ. ಇದು ಸುಮ್ಮನೆ ಒಂದು ತಲೆನೋವಾದರೂ, ಓ ರಾಮ, ಇದಕ್ಕೆ ಸ್ಕ್ಯಾನಿಂಗ್ ಆಗಬೇಕು, 2 ತಿಂಗಳು ಅಡ್ಮಿಟ್ ಆಗಬೇಕು ಅಂತ ಹೇಳಿದರೆ ಅವನ ಅರ್ಧ ಜೀವ ಅಲ್ಲೇ ಹೋಗ್ತದೆ. ಹಾಗೆ ಮಾಡಬಾರ್ದು. ಅವರಲ್ಲಿ ಹೊಸ ಭರವಸೆಗಳನ್ನು ಮೂಡಿಸಬೇಕು, ಹೊಸ ಚಿಂತನೆಗಳಿಗೆ ಅವರ ಅವಕಾಶ ಕೊಡಬೇಕು. ಚಿಂತನೆ ಮಾಡುವಂತಹ ಮನಸ್ಸನ್ನು ನಾವು ತುಂಬಬೇಕು, ಅಂತಹ ವಿಚಾರಗಳನ್ನು ಹೇಳಬೇಕು. ಆಗ ಅವರಿಗೂ ಆಗ್ತದೆ, ಹೌದು ನಾನು ಯಾಕೆ ಬಡವ ಅಂತ. ಹಣ ಉಂಟು, ಎಲ್ಲ ಉಂಟು, ಆದರೆ ವಿಪರೀತ ಖರ್ಚು, ಯಾವುದಕ್ಕೆ ಬೇಡದ್ದಕ್ಕೆ. ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ. ಬಡವರಂಥವರೇ, ಅವರಿಗೆ ಹಣದ ಮೌಲ್ಯ ಗೊತ್ತಿಲ್ಲ. ಇಡೀ ದಿವಸ ಪ್ರಾಣಿಗಳ ಹಾಗೆ ದುಡಿತಾರೆ. ಅಷ್ಟು ಕಷ್ಟಪಟ್ಟು ದುಡಿದದ್ದನ್ನು ಹೇಗೆ ತೆಗೆದಿಡಬೇಕು, ಜಾಗರೂಕವಾಗಿ ಇಡಬೇಕು, ಅದು ಮಾತ್ರ ಅವರಿಗೆ ಗೊತ್ತಿಲ್ಲ. ದುಡಿಲಿಕ್ಕೆ ಮಾತ್ರ ಗೊತ್ತು, ಮತ್ತು ಖರ್ಚು ಮಾಡಲಿಕ್ಕೆ. ಆದ್ದರಿಂದ ಆ ಹೊಸ ಭರವಸೆ ಎನ್ನುವ ಕಟ್ಟಡಗಳನ್ನು ಕಟ್ಟೋಣ. ಕಟ್ಟೋಣ ಅಂತ ಹೇಳಿದರೆ ಕಟ್ಟಡ ಅಂತಲೂ ಅರ್ಥ ಉಂಟು, ಅದನ್ನು ಕಟ್ಟಬೇಕು. ಇಲ್ಲಿ ಕಟ್ಟುವುದೆಂಥದ್ದು? ಅವರಿಗೆ ಜೀವ ತುಂಬುವುದು. ಆ ಕೆಲಸವನ್ನು ನಾವು ಮಾಡಬೇಕು. ಮನುಜರ ನಡುವಣ ಅಡ್ಡಗೋಡೆಗಳು. ಮನುಷ್ಯರ ನಡುವೆ ಇವತ್ತು ಯಾವುದುಂಟು? ಅಡ್ಡಗೋಡೆಗಳು. ಅಣ್ಣನನ್ನು ಕಂಡ್ರೆ ತಮ್ಮನಿಗೆ ಆಗುವುದಿಲ್ಲ, ತಮ್ಮನನ್ನು ನೋಡಿದರೆ ತಾಯಿಗೆ ಆಗುವುದಿಲ್ಲ, ತಾಯಿಯನ್ನು ನೋಡಿದರೆ ತಂದೆಗೆ ಆಗುವುದಿಲ್ಲ, ಮಗಳಿಗೆ ಯಾರನ್ನು ನೋಡಿದರೂ ಆಗುವುದಿಲ್ಲ. ಮನೆಯಲ್ಲಿ ಯಾವಾಗಲೂ ಕುರುಕ್ಷೇತ್ರವೇ, ಅಡ್ಡಗೋಡೆ, ಪರಸ್ಪರ ಮಾತುಕತೆ ಇಲ್ಲ. ಸ್ವಲ್ಪ ಸಮಯ ಮಾತುಕತೆ ಇಲ್ಲದೆ ಮನೆಯಲ್ಲಿ ಇರುವುದು, ಮತ್ತೆ ಹೋಗಿ ಬಾಡಿಗೆ ಮನೆಯಲ್ಲಿ ಕೂತುಕೊಳ್ಳು. ಅಡ್ಡಗೋಡೆ ಹಾಗೆ ಆಗೋದು. ಜಗಳ ಬರ್ತದೆ, ಆಗ ಮನೆ ಬಿಟ್ಟು ಹೋಗುವ. ತಂದೆ ಬೇಡ, ತಾಯಿ ಬೇಡ, ಯಾರು ಬೇಡ. ಅಥವಾ ತಾನೇ ಆತ್ಮಹತ್ಯೆಗೆ ಶರಣಾಗುವುದು. ಇಂತಹ ಅಡ್ಡಗೋಡೆಗಳು, ಮಾತುಕತೆ ಇಲ್ಲದಿರುವುದು, ಸಂಬಂಧಿಕರಲ್ಲಿ ಮಾತಿಲ್ಲ, ನೆರೆಹೊರೆಯವರಲ್ಲಿ ಮಾತಿಲ್ಲ. ಅಂದರೆ ಏನಾಯಿತು? ನಮ್ಮ ಮಧ್ಯೆ ಗೋಡೆ ಉಂಟು, ಆಚೆಗೆ ಏನುಂಟು ಅಂತ ಕಾಣುವುದಿಲ್ಲ. ಬಾವಿಯೊಳಗಿನ ಕಪ್ಪೆಯಾಗಿ ಇದೇ ಪ್ರಪಂಚ ಅಂತ ತಿಳಿದುಕೊಳ್ಳುವುದು. ಹಾಗಲ್ಲ. ಮನುಜರ ನಡುವಣ ಅಡ್ಡಗೋಡೆಗಳ, ಇಲ್ಲಿ ಮನುಷ್ಯ ಅಂತ ಹೇಳಿದರೆ ಮನುಷ್ಯ ಮಾತ್ರ ಅಲ್ಲ, ದೇಶಗಳ ನಡುವೆ ಇರುವಂತಹ ವಿರೋಧ, ವೈಷಮ್ಯ. ಉದಾಹರಣೆಗೆ ಪಾಕಿಸ್ತಾನ ಮತ್ತು ಇಂಡಿಯಾ, ಭಾರತ, ಚೀನಾ, ಇಲ್ಲಿ ಸ್ವಲ್ಪ ಮಟ್ಟಿನ ಅಡ್ಡಗೋಡೆಗಳುಂಟು. ಅಡ್ಡಗೋಡೆ ಅಲ್ಲ, ಅದು ಬೃಹತ್ ಗೋಡೆ. ಇದೆಲ್ಲ ಯಾಕೆ ಅಂತ ಕವಿ ಹೇಳುವುದು. ಆ ಅಡ್ಡಗೋಡೆಗಳನ್ನು ಏನು ಮಾಡಬೇಕು ನಾವು? ಕೆಡವುತ್ತಾ ಅದನ್ನೆಲ್ಲ ಮುರಿದು ಹಾಕಿ ಭಾರತದಿಂದ ಪಾಕಿಸ್ತಾನಕ್ಕೆ ನಾವು ಕೆಡವುತ್ತಾ ಸೇತುವೆಯಾಗೋಣ. ಅದರಲ್ಲಿ ಹೋಗುವುದು ಬರುವುದು ಆಗಬೇಕು. ಈಗ ಸೇತುವೆ ಉಂಟು, ಗೋಡೆಯೂ ಉಂಟು, ಬದಲಿಗೆ ಅಲ್ಲಿ ಹೋಗುವುದು ಬರುವುದು ಆಗುವುದಿಲ್ಲ. ಹೋಗುವುದಾಗ್ತದೆ, ಎಲ್ಲಿಗೆ? ಸತ್ತು ಹೋಗುವುದು ಜಗಳಾಗಿ. ಬರುವುದು ಹೊಸ ಸೈನಿಕರು, ಅವರು ಬರಬಾರದು. ಉತ್ತಮ ಬಾಂಧವ್ಯಕ್ಕಾಗಿ ಹಾತೊರೆಯುವಂಥ ಮಾನವೀಯ ಹೃದಯಗಳು ಮಿಡಿಬೇಕಲ್ಲಿ. ಹಾಗೆ ಬಂದಾಗ ಎಲ್ಲರಲ್ಲಿ ಹೊಸ ರಕ್ತ ಸಂಚಾರ ಆದಂತಾಗಿ
ಎಲ್ಲರಲ್ಲಿಯೂ ಬಾಳುವ ಹುರುಪು, ಹೊಸ ಬಾಳನ್ನು, ಹೊಸ ಬೆಳಕನ್ನು ಕಾಣುವ ತವಕ ಬರಬೇಕು. ಆದ್ದರಿಂದ ನಾವೇನು ಮಾಡಬೇಕು? ನಮಗೆ ಇರುವ ಗೋಡೆಗಳು ದ್ವೇಷ, ಕೋಪ, ಸಿಟ್ಟು, ಅಸಮಾಧಾನ ಅದನ್ನು ಬೇಡ. ಅಂಥ ಗೋಡೆಗಳನ್ನು JCB ತಂದು ತೆಗಿಬೇಕು. ಮತ್ತೇನು ಮಾಡಬೇಕು? ಪುನಃ ಅದೇ JCB ತಂದು ಹೊಸ ಸೇತುವೆ ನಿರ್ಮಾಣ ಮಾಡಬೇಕು. ನಾವು ಸೂಜಿಯಾಗಬೇಕು, ಹೊಲಿಯುವಂತಹ ಸೂಜಿ ಆಗಬೇಕು, ಹೊರತು ತುಂಡು ಮಾಡುವಂತಹ ಕತ್ತರಿ ಆಗಬಾರ್ದು ಅಂತ ನನ್ನಿಂದ ಹೇಳಿಸಿದ್ದು ಯಾರು? ಕವಿ. ಸರಿ ವಿದ್ಯಾರ್ಥಿಗಳೇ, ನಾವು ಮುಂದಿನ ಕ್ಲಾಸಲ್ಲಿ ಇದರ ಇನ್ನು ಉಳಿದ ಭಾಗಗಳನ್ನು ಅಭ್ಯಾಸ ಮಾಡೋಣ. ಎಲ್ಲರಿಗೂ ಸಾಯಿರಾಮ್.